ದೊಡ್ಡ ಮನೆ ಸೊಸೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಬಂದಿದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಮತ್ತು ಈ ಕಾರ್ಯಕ್ರಮವನ್ನು ಅವರ ಮೂಲಕ ಉದ್ಘಾಟನೆ ಮಾಡಿದ್ದು ನಿಜಕ್ಕೂ ಈ ಕಾರ್ಯಕ್ರಮದ ಘನತೆಯನ್ನು ಹೆಚ್ಚಿಸಿದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ವಿ ನಾಗೇಂದ್ರ ಪ್ರಸಾದ್ ಅವರ ಕವಿರತ್ನ ಸುವರ್ಣ ಸಾರ್ಥಕ ಸಮಾರಂಭಕ್ಕೆ ನಿಮಗೆಲ್ಲ ಸ್ವಾಗತ. ಅಕ್ಷರ ಬ್ರಹ್ಮ ವಿ ನಾಗೇಂದ್ರ ಪ್ರಸಾದ್ ಸರ್ಗೆ, ಅಕ್ಷರ ಬ್ರಹ್ಮ ನಾಗೇಂದ್ರ ಪ್ರಸಾದ್ ಸರ್ಗೆ. ಸಾಹಿತ್ಯದ ಪರಿಮಳವನ್ನು ಜನಮನಗಳಿಗೆ ತಲುಪಿಸುವುದು ಕೆಲವರ ಬರವಣಿಗೆಯ ವೈಶಿಷ್ಟ್ಯವಾದರೆ, ಸಾಹಿತ್ಯ ಮತ್ತು ಸಂಸ್ಕೃತಿಯ ಸಂಭ್ರಮಗಳನ್ನ ಅರ್ಥಪೂರ್ಣವಾಗಿ ರೂಪಿಸುವುದು ಕೆಲವರ ಜೀವನದ ಧ್ಯೇಯವಾಗುತ್ತೆ. ಅಂತಹ ವ್ಯಕ್ತಿಗಳಲ್ಲಿ ಪ್ರಮುಖರು ಶ್ರೀ ವೀರಕಪುತ್ರ ಶ್ರೀನಿವಾಸ್ ಅವರು. ಕನ್ನಡ ನಾಡು ನುಡಿ ಸಂಸ್ಕೃತಿ ಮತ್ತು ಸಾಹಿತ್ಯದ ಬಗ್ಗೆ ಅಪಾರ ಅಭಿಮಾನವನ್ನ ಹೊಂದಿರುವ ಇವರು ತಮ್ಮ ಸಂಘಟನಾ ಚಾತುರ್ಯ, ಸಾಂಸ್ಕೃತಿಕ ಕಾಳಜಿ ಹಾಗೂ ಕನ್ನಡ ಪರ ಚಿಂತನೆಗಳ ಮೂಲಕ ಅನೇಕ ಮಹತ್ವದ ಕಾರ್ಯಕ್ರಮಗಳಿಗೆ ಮುಂಚೂಣಿಯಾಗಿ ನಿಂತಿದ್ದಾರೆ. ಕನ್ನಡದ ಪ್ರತಿಭೆಗಳನ್ನ ಗುರುತಿಸ ಪಡೆದ ಮಹಾನ್ ಗೀತ ಸಾಹಿತ್ಯ ಸುವರ್ಣ ಸಂಭ್ರಮ. ಈ ಕಾರ್ಯಕ್ರಮದ ಮುಖ್ಯ ಅಂಗವಾಗಿ ಉದ್ಘಾಟನೆಯನ್ನ ನೆರವೇರಿಸುವುದಕ್ಕೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ ಅವರನ್ನ ಸಾದರವಾಗಿ ಆಹ್ವಾನಿಸುತ್ತೇವೆ. ತಮ್ಮ ಕರಕಮಲಗಳಿಂದ ಕಾರ್ಯಕ್ರಮವನ್ನ ಉದ್ಘಾಟಿಸಿ ತಮ್ಮ ಅಮೂಲ್ಯ ಉಪಸ್ಥಿತಿಯಿಂದ ಕಾರ್ಯಕ್ರಮವನ್ನು ಮತ್ತಷ್ಟು ಮೆರುಗು ನೀಡುವಂತೆ ವಿನಮ್ರವಾಗಿ ಕೇಳಿಕೊಳ್ಳಲಾಗ್ತಾ ಇದೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್. ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರ ಕವಿರತ್ನ ಸಾರ್ಥಕ ಸುವರ್ಣ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಬಂದಿದ್ದಾರೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ದೀಪವನ್ನು ಬೆಳಗುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಈ ಕಾರ್ಯಕ್ರಮಕ್ಕೆ ಇನ್ನೂ ಹಲವಾರು ಮುಖ್ಯ ಅತಿಥಿಗಳು ಬಂದಿದ್ದಾರೆ. ಅವ್ರು ಯಾರಂದ್ರೆ ಪ್ರೇಮ ಅವರು, ಸಾರಾ ಗೋವಿಂದ್ ಅವರು, MN ಸುರೇಶ್ ಅವರು, ಶರಣ್ ಅವರು, ರವಿ ಆರ್ ಗರಣಿ ಅವರು, ಲಹರಿ ವೇಲು ಅವರು, ಹಾಗೆ ವೀರಲೋಕದ ಸಂಸ್ಥಾಪಕರು, ಈ ಕಾರ್ಯಕ್ರಮದ ವ್ಯವಸ್ಥಾಪಕರಾದ ಶ್ರೀನಿವಾಸ್ ಸರ್ ಅವರು ಉಪಸ್ಥಿತರಿದ್ರು. ಈ ಕಾರ್ಯಕ್ರಮಕ್ಕೆ ಹಲವಾರು ಕಲಾವಿದರು ದಂಡೆ ಬಂದಿತ್ತು. ಅಭಿಮಾನಿಗಳು ತಮ್ಮ ಕೈಯಾರೆ ಮಾಡಿದಂತಹ ಈ ಉಡುಗೊರೆಯನ್ನ ನೋಡೋದಕ್ಕೆ ಎಲ್ಲರೂ ಕಾತುರರಾಗಿ ಕಾಯ್ತಾ ಇದ್ದಾರೆ. ಪ್ರೇಮ ಮೇಡಮ್ ಅವರು ಅದನ್ನ ಅನಾವರಣಗೊಳಿಸ್ತಾ ಇದ್ದಾರೆ ಇವಾಗ. ಇವರನ್ನ ನುಡಿಸುವಂತವನು, ಇವರ ಬಾಯಲ್ಲಿ ನುಡಿಸುವಂತಹ ಸಾಹಿತ್ಯ ಮಾತ್ರ ಯಾವತ್ತೂ ಚಿಕ್ಕವನಾಗಿ ಹೊರತುಬಿಟ್ಟಿರ್ತಾರೆ. ಅಂತಹ ಸಾಹಿತಿಯನ್ನ ಹೀಗೆಲ್ಲ ಸಂಭ್ರಮಿಸಬಹುದು ಅಂತ ಹೇಳಿ ನಾನು ಒಂದು ಆಸೆ ಇಟ್ಕೊಂಡು ಹಂಸಲೇಖ ಸರ್ಗೆ ಆಕ್ಚುಲಿ ಆಸೆ ಇಟ್ಕೊಂಡಿದ್ದು ನಾನು. ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಅವರನ್ನ ಸಂಭ್ರಮಿಸುವಂತ ದೊಡ್ಡ ಅಭಿಮಾನ ಬೆಳಗ ಇದೆ. ಅದರ ನಂತರದಲ್ಲಿ ನನಗೆ ನನ್ನ ಕಾಲಮಾನದಲ್ಲಿ ನನಗೆ ಆಪ್ತವಾದಂಥದ್ದು ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು. ಅವರನ್ನ ನಾನು ಬಹಳ ಒತ್ತಾಯ ಮಾಡಿ ಈ ಕಾರ್ಯಕ್ರಮಕ್ಕೆ ಒಪ್ಪಿಸಿದ್ದು. ಅವರು ಬೇಡವೇ ಬೇಡ ಅಂತ ಹೇಳಿದರು. ಕಳೆದ ಒಂದು 2-3 ವರ್ಷಗಳಿಂದ ಇದೊಂದು ಯೋಜನೆ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಒಬ್ಬ ಸಾಹಿತಿಯನ್ನ ಸಂಭ್ರಮಿಸಬೇಕು ಅನ್ನೋ ಕಾರಣಕ್ಕೆ ಆ ಸಂದರ್ಭ ಕೂಡಿ ಬಂದಿದ್ದು ಅವರ 50ನೇ ವಯಸ್ಸಿನ ಸಂದರ್ಭದಲ್ಲಿ. ಇವತ್ತು ಅವರು ಹುಟ್ಟುಹಬ್ಬ ಅಲ್ಲ, ಡಿಸೆಂಬರ್ 3 ಅವರ ಹುಟ್ಟುಹಬ್ಬ. ಆದರೆ ಅವರ 50ನೇ ಸಂದರ್ಭ ವರ್ಷವನ್ನು ಸಾರ್ಥಕ ಆಚರಣೆಯನ್ನಾಗಿಸಬೇಕು. ಅದಕ್ಕೆ ಕವಿರತ್ನ ಸಾರ್ಥಕ ಸುವರ್ಣ ಅಂದ್ರೆ 50 ವರ್ಷಗಳಲ್ಲಿ ಅವರು 30 ವರ್ಷ ಕನ್ನಡ ಚಿತ್ರರಂಗದಲ್ಲಿದ್ದಾರೆ. 3000 ಹಾಡುಗಳನ್ನ ಬರೆದಿದ್ದಾರೆ. ಆ 3000 ಹಾಡುಗಳಲ್ಲಿ ಒಂದು 1000ಕ್ಕೂ ಹೆಚ್ಚು ಹಾಡುಗಳು ನಿಮ್ಮ ಎಲ್ಲರ ನಾಲಿಗೆ ಮೇಲಿದೆ. ನಾನು ಹಂಸಲೇಖ ಸರ್ ಬರ್ತಾರೆ ಈಗ ಒಂದು 5 ನಿಮಿಷದಲ್ಲಿ. ಅವ್ರದ್ದು ಮಾತ್ರ ಇಡೀ ಕರ್ನಾಟಕದಲ್ಲಿ 2 ಪದ
ಜನರ ನಾಲಿಗೆ ಮೇಲೆ ಇರೋದು. ಒಂದು ಜನಪದ, ಇನ್ನೊಂದು ಹಂಸಪದ ಅಂತ ಹೇಳಿದೆ. ಅದರ ನಂತರದಲ್ಲಿ ಅಷ್ಟೇ ಹಾಡುಗಳನ್ನ, ವೈವಿಧ್ಯಮಯವಾದಂತಹ ಹಾಡುಗಳನ್ನು ಕೊಟ್ಟಂತವ್ರು ಯಾರಾದ್ರೂ ಇದ್ರೆ ಅದು ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು. ಅದನ್ನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ಅವರ ಸಾಹಿತ್ಯದ ವೈಶಿಷ್ಟ್ಯ ಇವತ್ತು ಇಡೀ ದಿವಸ ಅದೇ ನಡೆಯುತ್ತೆ, ಅದ್ರ ಬಗ್ಗೆ ಹೇಳ್ತಾರೆ, ನಾನು ತುಂಬಾ ಸಮಯ ತಗೊಳಕ್ ಹೋಗಲ್ಲ. ಈ ಒಂದು ಸಾಹಿತ್ಯದ ವೈಶಿಷ್ಟ್ಯವನ್ನ ನಾವು ಆಚರಿಸಬೇಕು ಅಂತ ಅನಿಸ್ತು. ಅವರ ಹಾಡುಗಳ ಹೆಚ್ಚುಗಾರಿಕೆಯನ್ನ, ಅವರ ಹಾಡುಗಳ ವಿಶೇಷತೆಗಳನ್ನ, ಅವರ ಹಾಡುಗಳು ನಮ್ಮ ಬದುಕಿನ ಭಾಗವಾಗಿದ್ದನ್ನ ನಾವು ಸಂಭ್ರಮಿಸಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಇದು ಬಹುಶಃ ಸಾಹಿತ್ಯದ ಕನ್ನಡ ಚಿತ್ರರಂಗದಲ್ಲಿ ಮೊಟ್ಟ ಮೊದಲನ ಬಾರಿಗೆ ಒಬ್ಬ ಸಾಹಿತ್ಯಕ್ಕೋಸ್ಕರ ಇಷ್ಟೊಂದು ದೊಡ್ಡ ಸಂಭ್ರಮ ಆಗ್ತಿರೋದು. ಅದು ನಿಮ್ಮೆಲ್ಲರ ಕಾರಣದಿಂದ ಥ್ಯಾಂಕ್ ಯು ಮೊದಲನೇದಾಗಿ ನಿಮಗೆ. ಈ ಒಂದು ಕಾರ್ಯಕ್ರಮಕ್ಕೆ ನಾನು ಎಲ್ಲರನ್ನು ಸ್ವಾಗತಿಸ್ಬಿಡ್ತೀನಿ. ನಾನು ನಮ್ಮ ಇಲ್ಲಿಂದ ಶುರು ಮಾಡ್ತೀನಿ. ನನ್ನ ಯಜಮಾನರು ಡಾಕ್ಟರ್ ವಿಷ್ಣುವರ್ಧನ್ ಅವರು. ನಾನು ಅವರ ಪರಮ ಅವರ ದೊಡ್ಡ ಸಿನಿಮಾಗಳಲ್ಲಿ ಕೋಟಿಗೊಬ್ಬ ಒಂದು ದೊಡ್ಡ ಸಿನಿಮಾ, ಅದು ಮತ್ತೆ ಮರು ಬಿಡುಗಡೆ ಆದ್ರೂ ಕೂಡ ಹೊಸ ಸಿನಿಮಾಗಳನ್ನು ಮೀರಿಸುವಷ್ಟು ಸಂಘದ ಕಲೆಕ್ಷನ್ ಮಾಡುತ್ತೆ. ಅಂತಹ ಸಿನಿಮಾದ ನಿರ್ಮಾಪಕರು ಕೋಟಿಗೊಬ್ಬ ಸುರಪ್ಪ ಅವರು ನಮ್ಮ ಜೊತೆಗಿದ್ರೆ ಅವ್ರನ್ನ ಆತ್ಮೀಯವಾಗಿ ನಾನು ಸ್ವಾಗತಿಸ್ತೇನೆ. ಜೊತೆಗೆ ಯಜಮಾನ ಅಂದ ತಕ್ಷಣ ನಮ್ಗೆ ನೆನಪಾಗುವಂಥದ್ದು ಯಜಮಾನರು ಮತ್ತೆ ಪರಿಮಾ ಮೇಡಮ್. ಆದ್ರೆ ಆಚೆ ಕೂಡ ಅವರ ಬಹಳ ದೊಡ್ಡ ಕಲಾವಿದೆ. ಕನ್ನಡ ಮಾತ್ರ ಅಲ್ಲ, ತಮಿಳು, ತೆಲುಗು, ಮಲಯಾಳಂ ಆದಿಯಾಗಿ ಅನೇಕ ಭಾಷೆಗಳಲ್ಲಿ ಅಭಿನಯಿಸಿ ಕನ್ನಡದ ಕೀರ್ತಿಯನ್ನ ಬೆಳಗಿದಂತಹ ನಟಿ ನಮ್ಮ ಜೊತೆಗಿದ್ದಾರೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನು ಆತ್ಮೀಯ ಸ್ವಾಗತಿಸ್ತೇನೆ. ಎಂ.ಎನ್. ಸುರೇಶ್ ಅವರು ಈ ನಾಡಿನ ಪ್ರಖ್ಯಾತ ನಿರ್ಮಾಪಕರು, ಎಲ್ಲರಿಂದ ಚಪ್ಪಾಳೆ ಹೊಡಿಸ್ತಂತವರು, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೀನಿ. ಕನ್ನಡ ಚಿತ್ರರಂಗವನ್ನ ತಮ್ಮ ಹೆಗಲ ಮೇಲೆ ಹೊತ್ತು ನಡೆಸಿದಂತಹ ಕುಟುಂಬ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ. ಆ ಕುಟುಂಬದ ದೊಡ್ಡ ಮನೆ ಸೊಸೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಬಂದಿದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಮತ್ತು ಈ ಕಾರ್ಯಕ್ರಮವನ್ನ ಅವರ ಮೂಲಕ ಉದ್ಘಾಟನೆ ಮಾಡಿದ್ದು ನಿಜಕ್ಕೂ ಈ ಕಾರ್ಯಕ್ರಮದ ಘನತೆಯನ್ನು ಹೆಚ್ಚಿಸಿದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಲ್ಲರೂ ಶ್ರೀಮಂತರು ಇರ್ತಾರೆ, ಇಲ್ಲಿ ಹಾಡುವಂತರಿದ್ದಾರೆ. ಕೆಲವರು ಗಣಿಗಾರಿಕೆ ಮಾಡೋರು ಇರ್ತಾರೆ, ಇಲ್ಲಿ ಹಾಡುಗಾರಿಕೆ ಮಾಡಿಕೊಂಡು ಕೂಡ ಗಣಿಯನ್ನ ಮೀರಿಸುವಷ್ಟು ಶ್ರೀಮಂತಿಕೆಯನ್ನು ಸಂಪಾದಿಸಿದಂತಹ ನಮ್ಮ ಲಹರಿ ಸರ್ ಇಲ್ಲಿದ್ದಾರೆ, ಮತ್ತೆ ಮನೋಹರ್ ಸರ್ ಅವರು ಇಲ್ಲಿದ್ದಾರೆ. ಅವರಿಬ್ಬರನ್ನು ಆತ್ಮೀಯವಾಗಿ ನಾನು ಸ್ವಾಗತಿಸ್ತೀನಿ. ಹಾಡಿನ ಶ್ರೀಮಂತಿಗೆ ಕಡಿಮೆ ಅಲ್ಲ ಅನ್ನುವಂಥದ್ದು. ನಾವೇನನ್ನು ಕೇಳಲ್ಲ ಸರ್. ಜೊತೆಗೆ ಅಭಿಮಾನಿಗಳು ಎಲ್ಲ ಇರ್ತಾರೆ, ಆದ್ರೆ ಅಭಿಮಾನಿಗಳು ನಾಯಕರಾದಂತಹದ್ದು ಬಹುಶಃ ಕನ್ನಡದಲ್ಲಿ ಮಾತ್ರ ಅನ್ಸುತ್ತೆ. ಒಬ್ಬ ಅಭಿಮಾನಿ ಈ ನಾಡಿನ ಕನ್ನಡ ಪರ ಚಿಂತನೆಗಳ ನಾಯಕನಾಗಿ ರೂಪುಗೊಂಡಿದ್ದು ಅದೇನಾದರೂ ಇದ್ರೆ ಅದು ಸಾರಾ ಗೋವಿಂದ್ ಅವರು ಮೊಟ್ಟ ಮೊದಲನೇವರು. ಅವರನ್ನು ನಾನು ಬಹಳ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಶರಣ್ ಸರ್ ಬಗ್ಗೆ ಒಂದು ಮಾತಾಡಬೇಕು. ಕಳೆದ ಒಂದು 15-20 ವರ್ಷಗಳ ಹಿಂದೆ ಅನ್ಸುತ್ತೆ, ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮ. ಅವತ್ತು ನಾನು ಅವ್ರ ಹಿಂದೆ ಜಾಗರಣೆ ಕಾರ್ಯಕ್ರಮ, ಗುರುರಾಜ್ ಅವರು ಸಾಧನ ಮ್ಯೂಸಿಕ್, ನಮ್ಮ ಮಂಜುಳ ಗುರುರಾಜ್ ಅವರು ರಾತ್ರಿ ಮಾಡ್ತಾ ಇದ್ರು. ಮುಂದ್ಗಡೆ ಕೂತಿದ್ರು ಅಲ್ಲಿ ಅವರು, ನಾನು ಅವ್ರ ಹಿಂದೆ ಇದ್ದೆ. ವಿಷ್ಣು ಸರ್ ಬರ್ತಾರೆ ಅಂತ ಗೊತ್ತಾಯ್ತು. ಅವರು ಅಲ್ಲಿಂದ ಈ ದೊಡ್ಡವ್ರು ಬರ್ತಿದಾರಂತೆ, ಬಾ ನಾವು ಹಿಂದಕ್ಕೆ ಹೋಗ್ಬಿಡೋಣ, ಮತ್ತೆ ಎಬ್ಬಿಸ್ಬಿಡೋಕ್ ಮುಂಚೆ ನಾವೇ ಹೋಗ್ಬಿಡೋಣ ಅಂತ ಹೇಳಿ ಅವ್ರ ಫ್ರೆಂಡಿಗೆ ಹೇಳ್ಬಿಟ್ಟು ಅವ್ರು ಹೋಗಿ ಹಿಂದೆ ಕೂತ್ಕೊಂಡ್ರು. ಬಹುಶಃ ವಿಷ್ಣು ಸಾರ್ ಇವತ್ತೇನಾದ್ರು ಇದ್ದಿದ್ರೆ ಅವರ ಖ್ಯಾತಿಯನ್ನು ನೋಡಿ ಪಕ್ಕದಲ್ಲಿ ತಬ್ಬಿ ಕೂರಿಸ್ಕೊತಾ ಇದ್ರು, ಅಷ್ಟು ಎತ್ತರಕ್ಕೆ ಏರಿದ್ದಾರೆ. ಸ್ವಾಗತ. ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಬೇಕು ಅಂದ್ಕೊಂಡಾಗ ನಮ್ಮ ಜೊತೆಯಾದಂಥವರು ಖ್ಯಾತ ನಿರ್ದೇಶಕರು, ನೀವೆಲ್ಲ ನೋಡಿರ್ತೀರಿ ಅವರ ಧಾರಾವಾಹಿಗಳನ್ನ, ರವಿ ಗರುಣಿ ಅವರು, ಅವ್ರಿಗೆ ಹೀರೋ ಆಗಬೇಕಾಯ್ತು, ನಿರ್ದೇಶಕರಾಗ್ಬಿಟ್ಟಿದ್ದಾರೆ. ಅವರನ್ನ ಆತ್ಮೀಯವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಜೊತೆಗೆ ನಾನು ನಾಗೇಂದ್ರ ಪ್ರಸಾದ್ ಅವರನ್ನ ಸ್ವಾಗತಿಸುವ ಅಗತ್ಯ ಇಲ್ಲ, ಬಹಳ ಅದ್ಭುತವಾದಂತಹ ಒಂದು ಸ್ವಾಗತ ಅವರಿಗೆ ಸಿಕ್ತು. ಇವತ್ತಿನ ಕೇಂದ್ರ ಬಿಂದು ಸರ್ ಕವಿರತ್ನರೇ, ಸ್ವಾಗತ. ನಿಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಬಹಳ ದೊಡ್ಡ ಅಭಿಮಾನಿ, ಬರೆಯನ್ನ ಸಂಪಾದನೆ ಮಾಡಿ. ನಾನು ಅನೇಕರನ್ನ ನೋಡಿದ್ದೀವಿ, ಸಾಹಿತಿಗಳು ಅಂತಂದ್ರೆ ಗೂಡಲ್ಲಿ ಇರಬೇಕು, ನಾವು ನಮ್ಮ ಸಾಹಿತ್ಯ ಹೊರಗಡೆ ಇರಬೇಕು ಅಂತ ಅನ್ಕೋತಾರೆ. ಆದ್ರೆ ಇವರು ಸಾಹಿತ್ಯವನ್ನು ಬರಿತಾನೆ ಸಮಾಜದ ಜೊತೆಗೆ ಹೇಗೆ ಗುರುತಿಸ್ಕೊಂಡಿದ್ದಾರೆ ಅಂದ್ರೆ, ಈ 10 ವರ್ಷದಲ್ಲಿ ನಂಗೆ ಅವರ ಜೊತೆಗೆ ಬಹಳ ಅಷ್ಟು ಒಡನಾಟ ಇದೆ. ಆ ಒಡನಾಟದ ಆಧಾರದ ಮೇಲೆ ಹೇಳೋದಾದ್ರೆ,
ದಿವಸ ಕನಿಷ್ಠ 4 ಕಾರ್ಯಕ್ರಮದ ಲೆಕ್ಕದಲ್ಲಿ ಇವರು ಇಡೀ ಕರ್ನಾಟಕ ಓಡಾಡ್ಕೊಂಡ್ ಬಂದು 3,000 ಹಾಡು ಬರೆದಿದ್ದಾರೆ. ಸೊ ಅಂದ್ರೆ ಅಲ್ಲೊಂದು ಅವರ ಪುಸ್ತಕ ಇವತ್ತು ಕವಿರತ್ನ ಅಂತ ಬಿಡುಗಡೆ ಆಗ್ತಿದೆ. ಅದು ಈ ಬರೆದ ಪದಗಳು ಯಾವ ನನ್ನವಲ್ಲ, ಅದು ಜನರದ ಧ್ವನಿಗೆ ನಾನು ಪದವಾಗಿದ್ದೇನೆ ಅಂತ ಹೇಳ್ಬಿಟ್ಟು ಅವರು ಬರೆದಿದ್ದಾರೆ. ಸೊ ಅದು ನಿಜವೂ ಕೂಡ ಅವರು ಅಷ್ಟೆಲ್ಲ ಓಡಾಡಿದ್ರಿಂದ ಇದೆಲ್ಲ ಸಾಧ್ಯವಾಯ್ತು ಅಂತ ನನಗದು ಅನಿಸ್ಲಿಕ್ಕೆ ಸಾಧ್ಯವಾಗೋದು. ಅದರ ಜೊತೆಗೆ ನಾನು ನೆನೆಸ್ಕೋಬೇಕಾದಂಥದ್ದು ಅವರ ಶ್ರೀಮತಿಯನ್ನ. ಮೇಡಮ್ ತಾವು ವೇದಿಕೆ ಮೇಲೆ ಇರಬೇಕಾಗಿತ್ತು. ಸೊ ಥ್ಯಾಂಕ್ ಯು. ಅವರ ಇಷ್ಟೆಲ್ಲ ಸಾಧ್ಯ ಮಾಡಿದ್ದಾರೆ, ಅದರಿಂದ ಇರುವಂತಹ ಜನರು ಅನೇಕ ಮಾಧ್ಯಮ ಮಿತ್ರರು ಇಲ್ಲಿ ಹೊಂದಿರಬೇಕು. 3 ದಿವಸದಿಂದ ತುಂಬಾ ಅದ್ಭುತ ಪ್ರಚಾರವನ್ನು ಕೊಡ್ತಿದ್ದಾರೆ.